ಅಲ್ಲಿ ಅಕ್ರಮವಾಗಿ ಮದ್ಯ ಸಂಗ್ರಹಿಸಿಟ್ಟಿದ್ರು. ದುಬಾರಿ ಬೆಲೆಯ ಮದ್ಯ ಇರೋ ಬಗ್ಗೆ ಅಬಕಾರಿ ಇಲಾಖೆಗೆ ಮಾಹಿತಿ ಸಿಕ್ಕಿತ್ತು. ಆ ಮನೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಅಲ್ಲಿದ್ದ ಐಟಂ ನೋಡಿ ಶಾಕ್ ಆಗಿದ್ರು. ಎಂಸಿ ರೆಡ್ ಲೇಬಲ್ ಬ್ಲಾಕ್ ಅಂಡ್ ವೈಟ್ ಅಂತ ದುಬಾರಿ ಬೆಲೆಯ ಮದ್ಯವೇ ಕಾಣ್ತಿದೆ. ಅಬಕಾರಿ ಪೊಲೀಸರು ಬಿಗ್ ಬೇಟೆಯಾಡಿದ್ದು ಕಾಂಗ್ರೆಸ್ ಮುಖಂಡನಿಗೆ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡನ ಮನೆಯಲ್ಲಿತ್ತು 200 ಬಾಕ್ಸ್ ಮದ್ಯ, 13 ಲಕ್ಷ ಮೌಲ್ಯದ ಎಣ್ಣೆ ಸೀಸ್. ಮುಖಂಡ ಎಸ್ಕೇಪ್. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಬೋಳಾ ಗ್ರಾಮದಲ್ಲಿ ನಿನ್ನೆ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ದ ಅಬಕಾರಿ ಅಧಿಕಾರಿಗಳು ಕಾರ್ಕಳದ ಕಾಂಗ್ರೆಸ್ ಮುಖಂಡ ಅವಿನಾಶ್ ಎಂಬಾತನಿಗೆ ಶಾಕ್ ಕೊಟ್ಟಿದ್ರು. ಈತನ ಮನೆಯಲ್ಲಿ ಬರೋಬ್ಬರಿ 13 ಲಕ್ಷ ಮೌಲ್ಯದ 200 ಬಾಕ್ಸ್ ಮದ್ಯ ಪತ್ತೆಯಾಗಿದೆ. ಎಲ್ಲವನ್ನ ಅಧಿಕಾರಿಗಳು ಸೀಸ್ ಮಾಡ್ತಿದ್ದಂತೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ವಶಪಡಿಸಿಕೊಂಡಿರುವ ಮದ್ಯ ಗೋವಾದಿಂದ ಬಂದಿದ್ದು ಎನ್ನಲಾಗ್ತಿದೆ. ಇದನ್ನ ಸ್ಥಳೀಯ ಬಾರ್ಗಳಿಗೆ ರವಾನಿಸಲಾಗ್ತಿತ್ತು. ಜೊತೆಗೆ ಕೇರಳಕ್ಕೂ ಅಕ್ರಮವಾಗಿ ಸಾಗಿಸಲು ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಮತ್ತೊಬ್ಬ ಗೆಳೆಯನ ಜೊತೆ ಸೇರಿಕೊಂಡು ಅವಿನಾಶ್ ಈ ದಂಧೆ ಮಾಡ್ತಿದ್ದನಂತೆ. ಈ ಸಂಬಂಧ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಈಗ ಮಶ್ರೂಮ್ಸ್ ಎಲ್ಲ ಬರುತ್ತಲ್ಲ, ತರಕಾರಿಗಳು, ಅದರ ಮಧ್ಯದಲ್ಲಿ ಏನಾದ್ರು ಇಟ್ಕೊಂಡು ತಗೊಂಡು ಬಂದಿರಬಹುದು ದೊಡ್ಡ ಇದರಲ್ಲಿ. ಅದು ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಅವಿನಾಶ್ ಮಲ್ಲಿ ಅವರು ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ನಾವು ಅರೆಸ್ಟ್ ಮಾಡಿ ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಅಪಾರ ಪ್ರಮಾಣದ ಮದ್ಯ ಸೀಸ್ ಆಗ್ತಿದ್ದಂತೆ ಕಾಂಗ್ರೆಸ್ ಮುಖಂಡ ಎಸ್ಕೇಪ್ ಆಗಿದ್ದಾನೆ. ಆತನ ಬಂಧನದ ಬಳಿಕವೇ ಈ ಜಾಲ ಎಷ್ಟು ದೊಡ್ಡದಿದೆ ಅನ್ನೋದು ಗೊತ್ತಾಗಲಿದೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.